ಪ್ರೈಸ್ ಲಾರ್ಡ್. 2 ಕೊರಿಂಥ 12ನೇ ಅಧ್ಯಾಯ 10ನೇ ವಚನ. ಆದುದರಿಂದ ನಾನು ಕ್ರಿಸ್ತನ ನಿಮಿತ್ತ ನಿರ್ಬಲಾವಸ್ಥೆಗಳಲ್ಲಿ, ಅವಮಾನಗಳಲ್ಲಿ, ಕೊರತೆಗಳಲ್ಲಿ, ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಂತೋಷವಾಗಿದ್ದೇನೆ. ಯಾಕೆಂದರೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಆಮೇನ್. 2 ಕೊರಿಂಥ 12:10 ವಚನದ ಅರ್ಥವೇನೆಂದರೆ, ವಿಶ್ವಾಸಿಗಳು ತಮ್ಮ ಸ್ವಂತ ಮಿತಿಗಳು, ದೌರ್ಬಲ್ಯಗಳು ಮತ್ತು ಕಷ್ಟ ಒಪ್ಪಿಕೊಂಡಾಗ ಅವರು ದೇವರ ಮೇಲೆ ಅವಲಂಬಿತರಾಗುತ್ತಾರೆ. ಕ್ರಿಸ್ತನ ಶಕ್ತಿಯು ಅವುಗಳ ಮೂಲಕ ಸಂಪೂರ್ಣವಾಗಿ ಕೆಲಸ ಮಾಡಲು ದಾರಿಯನ್ನು ಮಾಡಿಕೊಡುತ್ತದೆ. ಏಕೆಂದರೆ ಅವು ಮಾನವ ಶಕ್ತಿಗಿಂತ ದೇವರ ಕೃಪೆಯ ಮೇಲೆ ಅವಲಂಬನೆಯನ್ನು ಮಾಡಿಕೊಳ್ಳುವುದು, ಜೊತೆಗೆ ನಿಜವಾಗಿಯೂ ಬಲಶಾಲಿಯನಾಗಿ ದೇವರ ಬಲವು ನಮಗೆ ಧೈರ್ಯಪಡಿಸುವಂತದ್ದಾಗಿದೆ. ಬಲಹೀನತೆ ಅಥವಾ ದೌರ್ಬಲ್ಯದ ಉದ್ದೇಶ ಏನೆಂದರೆ, ಈ ವಚನವು ಮಾನವನ ಸಾಮರ್ಥ್ಯದಿಂದ ಕ್ರಿಸ್ತನ ಸಾಮರ್ಥ್ಯದ ಕಡೆಗೆ ನಾವು ಹೋಗುವಂಥದ್ದು. ದೇವರು ತನ್ನ ಶಕ್ತಿಯನ್ನು ತೋರಿಸಲು ದುರ್ಬಲ ಅಥವಾ ಯಾವುದಕ್ಕೂ ಬೇಡವಾದ ಪಾತ್ರೆಗಳನ್ನ ಬಳಸುತ್ತಾನೆ ಎಂಬುದನ್ನು ತೋರಿಸುತ್ತದೆ. 2 ಕೊರಿಂಥ 12:10 ವಚನದಲ್ಲಿ ಆತ್ಮಿಕವಾಗಿ ದೇವರು ತೋರಿಸುವಂತ ದಾರಿಗಳು ನಡೆಯುವಂಥದ್ದು ಮತ್ತು ಹೇಳಿದ ಮಾತುಗಳನ್ನು ಸ್ವೀಕರಿಸುವಂಥದ್ದು. ದೇವರ ಎಲ್ಲಾ ವಿಷಯಗಳಲ್ಲಿ ಮತ್ತು ಎಲ್ಲಾ ವಿಧದಲ್ಲಿಯೂ ಆತನ ಶಕ್ತಿಯಲ್ಲಿ ನಂಬಿಕೆ ಇಡುವುದನ್ನು ಒಳಗೊಂಡಿರುತ್ತದೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸಿಕೊಡುವಂತದ್ದಾಗಿದೆ ಮತ್ತು ಕಲಿಸಿಕೊಡುವಂತದ್ದಾಗಿದೆ. ಆಮೇಲೆ